19 ಇಂದ ಚದರ ಗಜ ಅಲ್ಲ ಮೀಟರ್ 519 ಮೀಟರಿಂದ 524 ಮೀಟರ್ವರೆಗೆ ಎತ್ತರಿಸಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಕೋರ್ಟ್ನವರು ಹೇಳಿದ್ದಾರೆ. ಎರಡು ಎಂಥದ್ದು ಬ್ರಿಜೇಶ್ ಕುಮಾರ್ ಅಲ್ಲ, ಅದು ಅವರು ಕೂಡ ಹೇಳಿದ್ದಾರೆ. ನಾವು ಇದ್ರ ಮೇಲೆ ಕೇಂದ್ರ 2013 2013 ಇವತ್ತು ಎಷ್ಟು ದಿನ ಆಯಿತು? 12 ವರ್ಷ ಆಯಿತು. ಇನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಯಾರು ಮಾಡೋರು ಇದನ್ನ? ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನ ನಮ್ಮ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಕೆಲಸ ಮಾಡೋದು. ನಾನು ಬಸವರಾಜ ಬೊಮ್ಮಾಯಿ ಅವರು ಇರುವಾಗ, ಮುಖ್ಯಮಂತ್ರಿ ಆಗಿರುವಾಗ 2 ಹಂತದಲ್ಲಿ ಮಾಡಬೇಕು ಅಂತ ಮಾಡಿದ್ರು. ಎತ್ತರಿಸೋದು, ಆಲ್ಮಟ್ಟಿ ಇದನ್ನ ಗೇಟನ್ನ, ಆಮೇಲೆ ಅಕ್ವಿಷನ್, ಅದನ್ನು 2 ಹಂತದಲ್ಲಿ ಮಾಡಬೇಕು ಅಂತ. ನಾವು ಒಂದೇ ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈಗ 75,000 ಎಕರೆ ಭೂಮಿಗೆ, ತರಿ ಜಮೀನಿಗೆ 40 ಲಕ್ಷ, ಕುಷ್ಕಿ ಜಮೀನಿಗೆ 30 ಲಕ್ಷ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆ ರೈತನ ಭಾಗದ ರೈತ ಮುಖಂಡರುಗಳನ್ನೆಲ್ಲ ಕರೆದು ಇತ್ಯರ್ಥ ಮಾಡಿದ್ದೀವಿ. ಮುಂದಿನ ಬಜೆಟ್ನಲ್ಲಿ ಅದಕ್ಕೆ ಬೇಕಾದಂಥ ಹಣವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವರು 4 ವರ್ಷ ಇದ್ರು, ಏನು ಮಾಡಲಿಲ್ಲ. ಕೇಂದ್ರ ಸರ್ಕಾರದ ಅವ್ರದೇ ಪಕ್ಷದ ಸರ್ಕಾರ ಇದೆ, ಅವರೇನು ಮಾಡ್ತಾ ಇಲ್ಲ. ಇದು ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ. ಇದನ್ನ ಆಮೇಲೆ ಕಾರಜೋಳ ನೀರಾವರಿ ಮಂತ್ರಿ ಆಗಿದ್ರು. ಎಂತ ಊರವರು ಅವರು? ಮುದೋಳ್ ನಮ್ಮ ತಿಮ್ಮಾಪುರ ಅವರ ಕಾನ್ಸ್ಟಿಟ್ಯೂನ್ಸಿ. ಅವ್ರು ಹೇಳಿದ್ರು ಒಂದ್ಸಾರಿ, 30 ಲಕ್ಷ 40 ಲಕ್ಷ ಕೊಟ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ಅಂತ. ನಾವು 30 ಲಕ್ಷ ಕುಷ್ಕಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಅದನ್ನು ಕೊಟ್ಟೇ ಕೊಡ್ತೀವಿ. ನಾವು ಏನು ತೀರ್ಮಾನ ಮಾಡಿದ್ದೀವಿ ಅದರಂತೆ ನಡ್ಕೊಳ್ತೀವಿ. ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡ್ಕೊತೀವಿ. ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕನ್ಸೆಂಟ್ ಅವಾರ್ಡ್ ಮಾಡ್ತೇವೆ ಅಂತ ಹೇಳಿದೆವು ಸರ್. ಕನ್ಸೆಂಟ್ ಅವಾರ್ಡ್ ಮಾಡ್ತೇವೆ. ಅಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಳ್ಳಿ, ಬನ್ನಿ, ಚೀಟಿ ಬರ್ತದೆ. ಆಮೇಲೆ ಇದನ್ನ ಕನ್ಸೆಂಟ್ ಅವಾರ್ಡ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ, ರೈತರು ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. ಕನ್ಸೆಂಟ್ ಅವಾರ್ಡ್, ಒಪ್ಪಿಗೆ, ಒಡಂಬಡಿಕೆ, ಇದನ್ನ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ. ನೋಡಿ, UKP ಹೋರಾಟ ಕಾರಜೋಳ ಭಾಷಣ ವೇಳೆ ಗೊಂದಲ. ಸೊ ನೀರಾವರಿ ಬಗ್ಗೆ. ಆಮೇಲೆ ಮೇಕೆದಾಟು ಬಗ್ಗೆ ಅಲ್ಲಿ 67 TMC ಸಂಗ್ರಹ ಮಾಡ್ತಕ್ಕಂಥ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ತಾ ಇದ್ದೀವಿ. ಅದು ನಮ್ಮ ಜಾಗದಲ್ಲಿ ಕಟ್ತಕ್ಕಂಥದ್ದು. ಅದ್ರ ಮೇಲೆ ತಮಿಳುನಾಡಿನವರು ಕೇಸ್ಗಳಾಕಿದ್ರು. ಅವೆಲ್ಲ ವಜಾ ಆಗಿದ್ದಾವೆ. ಈಗ CWC ಮತ್ತು ಎಂಥದ್ದು ಕಾವೇರಿ ನೀರಾವರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಅಂಗಳದಲ್ಲಿದೆ ಬಾಲು, ಅವ್ರು ಕೊಡಬೇಕು.
ಅದು ಕೊಟ್ಟರೆ ಅದನ್ನು ಕೂಡ ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದು ಯಾರ ಹತ್ರ ಇರೋದು? CWC ಯಾರ ಹತ್ರ ಇರೋದು? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾರ ಹತ್ರ ಇರೋದು? ಅವರೇ, ಕೇಂದ್ರ ಸರ್ಕಾರನೇ. ಯಾಕೆ ಅನುಮತಿ ಕೊಡ್ತಾ ಇಲ್ಲ? ಈಗೇನು ಈಗ ಕೊಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳ್ತಾ ಇದ್ರು. ತಮಿಳುನಾಡಿನ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿದೆ. ಈ ತರ ನೀರಾವರಿನೂ ಹಿಂಗೆ. ಆಮೇಲೆ ಮನೆಗಳು ಆಮೇಲೆ ಭದ್ರಾ ಮೇಲ್ದಂಡೆ ಈ ಭದ್ರಾ ಮೇಲ್ದಂಡೆಗೆ 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ರು 23-24ರಲ್ಲಿ. ಏನಂತ ಹೇಳಿದ್ರು ಅಂದರೆ 5,300 ಕೋಟಿ ರೂಪಾಯಿಗಳನ್ನು ಅಪ್ಪರ್ ಭದ್ರಾಕ್ಕೆ ಕೊಡ್ತೀನಿ. 5,300 ಕೋಟಿ ರೂಪಾಯಿಗಳನ್ನು ಅಪ್ಪರ್ ಭದ್ರಾಕ್ಕೆ ಕೊಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಹೇಳಿದ್ದದು. ಬಜೆಟ್ ಸ್ಪೀಚ್ ಇದು, ಎಲ್ಲೋ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟದ್ದಲ್ಲ. ಪಾರ್ಲಿಮೆಂಟ್ನಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು 5,300 ಕೋಟಿ 23-24ರಲ್ಲಿ. ಈಗ 25-26ನೇ ವರ್ಷ ನಡೀತಾ ಇದೆ. ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ನಾವೇ ಹಣ ಖರ್ಚು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಅಸಹಕಾರ ಮನೋಭಾವ ಇವತ್ತು ನಿನ್ನೆ ಪಾರ್ಲಿಮೆಂಟ್ನಲ್ಲ, ಯಾರು ಫುಡ್ ಮಿನಿಸ್ಟರ್ ಯಾರು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೋದ ವರ್ಷ ದುಡ್ಡು ಕೊಟ್ಟಿಲ್ಲ ನಮಗೆ, ಈ ವರ್ಷ JMM ದುಡ್ಡು ಕೊಡ್ಲಿಲ್ಲ. JMM ಜಲಜೀವನ ಮಿಷನ್, ಅದಕ್ಕೆ ದುಡ್ಡು ಕೊಟ್ಟಿಲ್ಲ. 13,000 ಕೋಟಿ ಕೊಡಬೇಕು. 13,000 ಕೋಟಿ ಹೋದ ವರ್ಷ ಕೊಟ್ಟಿಲ್ಲ, ಈ ವರ್ಷ ಕೊಟ್ಟಿಲ್ಲ. ಈ ತರ ಅಸಹಕಾರ ಅಪ್ಪರ್ ಭದ್ರಾದಲ್ಲಿ ಕೊಡಲಿಲ್ಲ. ಇಲ್ಲಿ ಅದು ಅದೇ ವರ್ಷ 23-24ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರು ಬಜೆಟ್ ಮಂಡಿಸಿದ್ರು. ಅವರು ಹೇಳಿದ್ದೇನೆ, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರಲ್ಲ, ಅದನ್ನೇ ಹೇಳಿದದು ಇಲ್ಲಿ ಬಜೆಟ್ನಲ್ಲಿ. ನಾವು 5,300 ಕೋಟಿ ತರ್ತೀವಿ ಕೇಂದ್ರದಿಂದ. ಅಷ್ಟೇ ಅಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಸೆಂಟ್ರಲ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಭದ್ರಾ ಸ್ಕೀಮ್ ಸೇರಿಸಿಲ್ಲ ಅಂತಾನೆ ಹೇಳಿದ್ದಾರೆ. ನೋಡಿ, ಈ ತರ ಸುಳ್ಳುಗಳನ್ನು ಹೇಳಿ 23-24-25 ಬಜೆಟ್ ಆಯ್ತು, 23-24 ಆಯ್ತು, 24-25 ಆಯ್ತು, 25-26 ಮುಗಿತ ಬಂತು. ಬಜೆಟ್ ಸ್ಪೀಚ್ ಇದು ಬೊಮ್ಮಾಯಿ ಅವ್ರ ಸ್ಪೀಚ್. ನೋಡಿ, ಇದು ಕೇಂದ್ರದ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋದು. In the drought-prone central region of Karnataka, central assistance of ₹5,300 crore will be given to Upper Bhadra project to provide sustainable micro irrigation and filling up of the surface tanks for drinking water. ಇದು ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಜೆಟ್.
ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರೋದು. ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಬಜೆಟ್ ಸ್ಪೀಚ್. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು. ಹೊತ್ತಿಗೆ ಮಹಾತ್ಮಾಜಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಇನ್ನೊಂದು ಸಾರಿ ನಿರ್ಜೀವವನ್ನು ಕೊಂದು ಹಾಕಿದ್ದಾರೆ. ಇದು ಕೋರ್ಟಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ. ಮಹಾತ್ಮ ಗಾಂಧೀಜಿದು ಕೊಲೆ ವಿಚಾರದ ಬಗ್ಗೆ ಕೋರ್ಟಲ್ಲಿ ಜಡ್ಜ್ಮೆಂಟು ಕೂಡ ಬಂದಿದೆ. ನೀವು ಅದನ್ನ ಕಡದಿಂದ ತೆಗೆಸಾಕಿ. ಯಾರಿಗೆ ನೇತಾಕದ್ದು ಹೇಳಿ, ಕೋರ್ಟಲ್ಲಿ ಏನಾಗಿದೆ ಹೇಳಿ. ಯಾರಿಗೆ ನೇತಾಕಿದ್ರಿ? ಮತ್ತೆ ನೀವು ಯಾರಿಗೆ ನೇತಾಕಿದ್ರು? ಯಾರು ಅಲ್ಲಿ ಕೋರ್ಟ್ನಲ್ಲಿ, ಜೈಲಿನಲ್ಲಿ ಯಾರಿಗೆ ನೇತಾಕಿದ್ದು? ಯಾವುದು? ಗಾಂಧಿ ಹತ್ಯೆ ಮತ್ತು ನಾನು ಪುಸ್ತಕನ ಪ್ರಕಟ ಮಾಡಿ ಎಲ್ಲ ಲೀಡರ್ಸು ಇಟ್ಕೊಂಡು ಆ ಗೋಡ್ಸೆ ಅವರ ಕುಟುಂಬದವ್ರು ಬಂದಾಗ ಸನ್ಮಾನ ಮಾಡ್ತಿರಲ್ಲ ಸಾರ್ವಜನಿಕವಾಗಿ. ಅದು ಮಾಡಿದವ್ರು ನೀವೇ ಇರ್ಬೋದು, ನಾವಂತೂ ಮಾಡಿಲ್ಲಲ್ಲ. ಬಿಜೆಪಿ ಅವರು ಹೇಳಿ, ನಿಮ್ಮ ನಾಯಕರ ಫೋಟೋ ಸಹಿತ ತಂದು ಕೊಡ್ತೀನಿ. ನೀವು ಮಾಡಿರ್ಬೇಕು, ನಾವೇನ್ ಮಾಡಿಲ್ಲಲ್ಲ. ರಾಜೀನಾಮೆ ಕೊಡ್ತೀರಾ? ನಾನು ನಿಮ್ಮ ನಾಯಕರು ತೋರಿಸಿದ್ರೆ ಕೊಡಿ, ನಾವ್ಯಾರೋ ಹೆಸರಲ್ಲೇ ಮತ್ತೆ ಕೋರ್ಟ್ನಾಗ ಏನಾಗಿದೆ? ಗಾಂಧಿ ಹತ್ಯೆ ಮತ್ತು ನಾನು ಅಂತೇಳಿ ಗರ್ವದಿಂದ ನೀವು ಕೊಂದವ್ರೆ ಸುಭಾಷ್ ಚಂದ್ರ ಬೋಸ್ ಸುಪ್ರೀಂ ಕೋರ್ಟ್ ಅಡ್ಡಾಡೋರು ನಿಮಗೆ ಸೆಂಟ್ರಲ್ ಮಿನಿಸ್ಟ್ರಿ ಈ ವಿಷಯಕ್ಕೆ ಚರ್ಚೆ ಒಳ್ಳೆ ಗೊತ್ತಾಯ್ತಲ್ಲ. ಕಸಬಿಗೆ ಯಾರು ಅಡ್ವೊಕೇಟ್ ಆಗಿದ್ದು? ಪ್ಲೇನಲ್ಲಿ ಕಸಬಿಗೆ ಯಾರು ಅಡ್ವೊಕೇಟ್ ಆಗಿದ್ರೆ? ನಿಮ್ಮ ಸೆಂಟ್ರಲ್ ಆಯ್ತು ಸುನೇಲ್, ಅಲ್ಲ ಸರ್, ಸುಮ್ಮನೆ ಪದೇ ಪದೇ ಇದನ್ನೇ ಹೇಳಿದ್ರೆ ಆಯ್ತು. ಅದಕ್ಕೆ ಸಪರೇಟ್ ಒಂದು ಚರ್ಚೆ ಇಟ್ಕೊಳ್ಳ. ಸಿಸಿ ಪಟೇಲ್ ಚರ್ಚೆ ಬೇಡ, ಕೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಜೆಜೆಎಂದಿಂದ ಹಣ ಬಂದಿಲ್ಲ ಅಂತ ಹೇಳಿದ್ರಿ. ಜೆಜೆಎಂದಿಂದ ನಮ್ಮ PSC ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಇದ್ದಾಗ ನಾವು ಸುದೀರ್ಘವಾದಂಥ ರಿವ್ಯೂ ಮಾಡಿದಾಗ ರಾಜ್ಯ ಸರ್ಕಾರದಿಂದ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹೋಗಿಲ್ಲ. ಅದನ್ನು ತಾವು ಅಧಿಕಾರಿಗಳಿಂದ ಮಾಹಿತಿ ತರಿಸ್ಕೊಂಡಿದ್ದೆ. ಜೆಜೆಎಂ ದುಡ್ಡು ಬಂದಿಲ್ಲ, ಒಪ್ಕೊಂತೇನೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮ್ಮ ಅಧಿಕಾರಿಗಳು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ. ಇದನ್ನ ತಾವು ಮಾಹಿತಿ ತರಿಸ್ಕೊಂಡು ಮೀಡಿಯಾದಲ್ಲಿದೆ. UC ಸರ್ಟಿಫಿಕೇಟ್ ಟೈಮ್ಲಿ ಹೋಗ್ತಿದ್ದಕ್ಕಾಗಿ ಹಣ ರಿಲೀಸ್ ಆಗಲಿಲ್ಲ ಸೆಂಟ್ರಲ್ ಇಂದ. ಇವತ್ತೆಲ್ಲವೂ ಕೂಡ ಅರ್ಧಂಬರ್ಧ ನಿಂತಿದೆ. ನಮ್ಮ ಅವ್ರ ಪರ ವಕಾಲತ್ ವಹಿಸ್ಬೇಕಾ ನೀವು? ಇದು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರೇ, ಇವೆಲ್ಲ ವಿರೋಧ ಪಕ್ಷದವರು ನಮ್ಮ ಪರವಾಗಿ ನಿಲ್ಬೇಕು, ರಾಜ್ಯದ ಜನರ ಪರವಾಗಿ ನಿಲ್ಬೇಕು. ಅವರು ಡಿಪೆಂಡ್ ಮಾಡಿದ್ರೆ ಯಾರಿಲ್ಲ ಅಂತ ಹೇಳಿಲ್ಲ, ಹೋರಾಟ ಮಾಡಿ. ಕೊಟ್ಟಾಗಿದೆ. ನಿಮ್ಮ ಅಧಿಕಾರಿಗಳು UC ಸರ್ಟಿಫಿಕೇಟ್
ಸಂಸದರು ಪ್ರಶ್ನೆ ಮಾಡಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಸಚಿವರು. ತಪ್ಪು ಸಂದೇಶ ಹೋಗ್ಬಾರ್ದು. ಇಸಿ ಸರ್ಟಿಫಿಕೇಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಆಯ್ತು, ಅದು ದಾಖಲೆಯಲ್ಲಿ ಕೊಟ್ಟಿದೆ ಅಂತ ಹೇಳಿ ಲೋಕಸಭೆಯಲ್ಲಿ ಚರ್ಚೆ ಆಗಿದೆ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ. ಬಜೆಟ್ ಅಧಿವೇಶನದಲ್ಲಿ ಅವಕಾಶ ಕೊಡಿ. ನಿಮಗೆ ಕರ್ನಾಟಕ ಅಧಿಕಾರಿಗಳು ತಮ್ಮ ತಪ್ಪನ್ನು ಮಾಡಿ ಬಜೆಟ್ ಘೋಷಣೆ ಮತ್ತೆ ಬೇರೆ ದಿನ ಏನ್ ಮಾಡ್ತೀರಾ ಮಂತ್ರಿ ಅವರೇ? ಈಗ ಅವ್ರು ಏನು ಹೇಳಿದ್ದಾರೆ, ಇಡ್ಸು ಅದನ್ನು ತನಿಖೆ ಮಾಡಿದ್ರೆ ಆಯ್ತು ಏನಾಗಿದೆ ಅಂತ ನೋಡಿ. ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸ್ಕೊಂಡು ಸ್ಟಾರ್ಟ್ ಆಗ ಮುಖ್ಯ ಪ್ರಾರಂಭ ಮುಗಿಸ್ಬಿಡ್ತೀನಿ ಈಗ. ಯಾವಾಗ ಅಂತ ನಿನಗೆ ನಾನು ಕೇಳಿದ್ವು, ನಿನಗೆ ನೀನು ಮಾತಾಡುವಾಗ ಕೇಳಿದ್ವ ಎಷ್ಟೊತ್ತಿಗೆ ಮುಗಿಸ್ತೀಯಪ್ಪ ಅಂತ. ನಾನೇನು ಅಬ್ಜೆಕ್ಷನ್ ಮಾಡಲ್ಲ, ಸಮಯ ನಿಗದಿ ಅಷ್ಟೇ. ಈಗ ಮುಂದೊಂದು ನಿಮ್ದೇ ಉತ್ತರ ಇದೆಯಲ್ಲ, ಅದು ಉತ್ತರ ಕೇಳಕ್ಕೆ ಇಷ್ಟ ಇಲ್ಲ. ನಾನು ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಅಲ್ಲಿ ಬೇರೆ ಉತ್ತರ ಕೊಡ್ಬೇಕಲ್ಲ, ಶಕ್ತಿ ಬೇಕಲ್ಲ ನಿಮ್ಗೆ. ನೀವ್ ಹೇಳಿದ್ರಿ ನಾನು ರಾಜಕೀಯವಾಗಿ ಶಕ್ತಿಶಾಲಿ, ಬಾಡಿ ಸ್ವಲ್ಪ ವೀಕ್ ಅಂದ್ರೆ ಮಾಡ್ತಾ ಇದ್ದೀನಿ. ಈಗ ತಾನೇ ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದೀನಿ, ಕನ್ಕ್ಲೂಡ್ ಮಾಡೇ ಬಿಡ್ತೀನಿ ಅಂತ. ಸರ್ ಕಾರಂಜ ಅಧ್ಯಕ್ಷರೇ, ಕ್ಲಾರಿಫಿಕೇಶನ್ ಕೇಳಿ. ಇಟ್ ಈಸ್ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಾವು ಹೇಳೋದು, ಸರ್ಕಾರ ಹೇಳೋದು, ನೀವು ಕ್ಲಾರಿಫಿಕೇಶನ್ ಕೇಳೋದು, ಮತ್ತೆ ಉತ್ತರ ಹೇಳೋದು, ಅವು ಇದ್ದೇ ಇರ್ತದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕಾರಂಜ ಮುಖ್ಯಮಂತ್ರಿಗಳು ಅದೊಂದು ಪ್ರಸ್ತಾಪ ಮಾಡಿಲ್ಲ, ವಿನಂತಿ ಮಾಡ್ಕೋತೀನಿ ಸರ್. ಕಳೆದ 5 ವರ್ಷಗಳಲ್ಲಿ ಕೇಂದ್ರದಿಂದ 1.5 ಲಕ್ಷ ಕೋಟಿ ನಷ್ಟ ಆಗಿದೆ ರಾಜ್ಯಕ್ಕೆ. 1.5 ಲಕ್ಷ ಕೋಟಿ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಟ್ಸು, ಸೆಂಟ್ರಲ್ ಅಸಿಸ್ಟೆನ್ಸು, ಇವೆಲ್ಲ ವಿಶೇಷವಾಗಿ ಕೊಡಬೇಕಾಗಿದ್ದದು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ. 4.5 ಲಕ್ಷ ಕೋಟಿ ನಮಗೆ ಕೊಡ್ತಾ ಇದ್ದೀವಿ. ನಾವು ₹1 ಕೊಟ್ಟರೆ ವಾಪಸ್ ಬರೋದು ನಮಗೆ ರಾಜ್ಯಕ್ಕೆ 14-15 ಪೈಸೆ. 14-15 ಪೈಸೆ. ₹1 14-15 ಪೈಸೆ. 85-86 ಪೈಸೆ ಅವರೇ ಇಟ್ಕೋತಾರೆ. 14-15%. See, this is what going on. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯಲ್ಲಿ ತಾರತಮ್ಯ ಮಾಡಲ್ಲ. ನಮಗೆ ಉತ್ತರದ ಜಿಲ್ಲೆಗಳು ಒಂದೇನೆ, ದಕ್ಷಿಣ ಜಿಲ್ಲೆಗಳು ಕೂಡ ಒಂದೇನೆ. ಈ ಭಾಗದಲ್ಲೂ ಕೂಡ ಇಲ್ಲಿ ಕಡಿಮೆ ಇರಬಹುದು, ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು, ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಇದ್ದಾವೆ. ಅದರಿಂದ ಇವನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ಪ್ರೊಫೆಸರ್ ಗೋವಿಂದ ರಾವ್ ಅವರ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಾವು ಮನೆಗಳು, ಇವರು ಎಷ್ಟು ಮನೆಗಳು ಕಟ್ಟಿಸಿದ್ದಾರೆ ಇವರು ಅಧಿಕಾರದಲ್ಲಿ, ನಾವೆಷ್ಟು ಮನೆಗಳು ಕಟ್ಟಿಸಿದ್ದೀವಿ ಅಂತ. 2013-18ರಲ್ಲಿ 13-18ರವರೆಗೆ ನಾವು ಒಂದು ವರ್ಷಕ್ಕೆ 3 ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು. 5 ವರ್ಷ ನಾವು ಅಧಿಕಾರದಲ್ಲಿದ್ದು 13-18ರವರೆಗೆ. ಆಗ ಕಟ್ಟಿಸಿರ್ತಕ್ಕಂಥ ಮನೆಗಳು 14,54,663. 14,54,663 5 ವರ್ಷದಲ್ಲಿ ಹತ್ರ 5 ಲಕ್ಷ ಕಟ್ಟಿಸಿದ್ದೀವಿ ಪ್ರತಿ ತಿಂಗಳು, ಪ್ರತಿ ವರ್ಷನೂ. ಆದರೆ 18-19ರಲ್ಲಿ 3,74,000 ಮನೆ ಕಟ್ಟಿಸಿದ್ದಾರೆ.
3,74,000. 19ರಿಂದ 23ರವರೆಗೆ 4 ವರ್ಷದಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆಗಳು 5,75,059. 5 ಲಕ್ಷದ 4 ವರ್ಷ ಅಧಿಕಾರದಲ್ಲಿ ಇದ್ದಾಗ, ಈಗ 2.5 ವರ್ಷದಲ್ಲಿ, ಅದು ಹೇಳ್ತೀನಿ, ಈಗ 2.5 ವರ್ಷದಲ್ಲಿ 25-26ರವರೆಗೆ, 23-24ರಿಂದ 25-26ರವರೆಗೆ 4,09,643. ನಾವು ಕೇಳ್ರಿ ಇಲ್ಲಿ ಒಂದು ಮನೆ ದಾಖಲೆ ಮಾತು ಕಂಪ್ಲೀಟ್ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. 1 ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು, ಅದನ್ನ ಕಟ್ಟದೆ ಬಿಟ್ಟವ್ರು ಯಾರು? ನೀವು ಕೊಡ್ಲಿಲ್ಲ, ಕಟ್ಟಲಿಲ್ಲ. ನೀವು ಅಧಿಕಾರದಲ್ಲಿ ಇದ್ರಲ್ಲ, ಅಲ್ಲ ಸರ್, ಆಗ 4 ವರ್ಷ ಇದ್ರಲ್ಲ. ನೀವು 2018 ಬಿಟ್ಟೋಗ್ಬೇಕಾದ್ರೆ 5,75,000. ನಾವು 5 ವರ್ಷದಲ್ಲಿ ಕಟ್ಟಿರೋದು 14,54,666. ನಾವು ಕಟ್ತೀವಿ. ಹಳೇದ್ ಬಿಡಿ ಸರ್, ನಮ್ದು ಕೇಳಿ ಇಲ್ಲಿ, ಅದು ಕೇಳಿಲ್ಲಿ, ಇವರು ಇದೆಯಲ್ಲ, ಫಲಾನುಭವಿಯಿಂದ ದುಡ್ಡು ತಗೋದು, ಅದು ಮಾಡಲಿಲ್ಲ. ನೀವು 4 ವರ್ಷ 1 ಲಕ್ಷ ಮನೆ ಕಟ್ಟಿರ್ಬೇಕು ಅಂತ ಹೇಳಿದ್ದು ಬೆಂಗಳೂರು ನಗರದಲ್ಲಿ, ಕೊಳಗೇರಿಯವರಿಗೆ ಕಟ್ಟಲಿಲ್ಲ. ಅದನ್ನ ನಾವು ಕಟ್ಟಿದೀವಿ. ಈಗ 4,09,643 ಮನೆಗಳು ಕಟ್ಟಿದೀವಿ. ಉತ್ತರ ಕರ್ನಾಟಕದಲ್ಲಿ 2,09,836 ಮನೆಗಳು ಕಟ್ಟಿದೀವಿ. ಸುಮಾರು 51% ಮನೆ ಕಟ್ಟಿದೀವಿ. ನಮ್ಮ ಕ್ಷೇತ್ರಗಳಲ್ಲಿ ಆ ಕಡೆ ಒಂದು ಮನೆನೂ ಆಗಿಲ್ಲ. ಅಲ್ಲಿ ಕೂತ್ಕೊಂಡು ಕ್ಲಾರಿಫಿಕೇಶನ್ ಕೇಳಿ. ಒಂದು ಮನೆನೂ ಇಲ್ಲ, ಸುಳ್ಳು. ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಮತ್ತೆ ಅಧ್ಯಕ್ಷ, ಮುಖ್ಯಮಂತ್ರಿಗಳು ಇವರೆಲ್ಲ ಮಾನ್ಯ ಅಧ್ಯಕ್ಷರೇ, ತಪ್ಪು ಸಂದೇಶ ಒಂದು ಮನೆನೂ ಆಗಿಲ್ಲ. ಮನೆ ಕೂಡ 2.5 ಹೇಳ್ಬಹುದು. ಸಿದ್ದು ಸರ್, ನೀವೀಗ ಸೀನಿಯರ್ ಮೆಂಬರ್ ಆಗಿ, ಅವರೆಲ್ಲ ಫಸ್ಟ್ ಟೈಮ್ ಆಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ನಿಮ್ಗೆ ಅದು ಗೊತ್ತಿದೆ. ಏನ್ ಅವ್ರು ಉತ್ತರ ಕೊಟ್ಟು ಆಯ್ತು, ಅದು ನೀವು ಅದನ್ನ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಅವರು ಉತ್ತರ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಬೆಂಗಳೂರಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಯಾರು ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಬರೋರು ಮುಂದೆನೇ ಇಲ್ಲ ಸರ್. ಅದು ಸರ್ಕಾರನೇ ಅದಕ್ಕೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು. ಯಾಕಂದ್ರೆ 6 ಲಕ್ಷ ಮೊದಲಿತ್ತು, ಈಗ 8 ಲಕ್ಷ ಕಟ್ಟಬೇಕು ಅಂತ ಇದ್ದಾರೆ. ಯಾರು ಕಟ್ಟಕ್ ಮುಂದೆ ಬರ್ತಾರೆ ಸರ್ 8 ಲಕ್ಷ ರೂಪಾಯಿ? ಓಕೆ, ಅದಕ್ಕೆ ಮನೆಗಳು ಯಾರಿಗೂ ಕಟ್ಟಕ್ಕೂ ಆಗ್ತಾ ಇಲ್ಲ, ಕೊಡಕ್ಕೂ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಮಾತ್ರ ಕಟ್ಟೋದು. ನಾವು ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೀವಿ. SM ಕೃಷ್ಣ ಅವ್ರ ಕಾಲದಲ್ಲಿ ನಂಜುಂಡಪ್ಪನವರು ಸಮಿತಿಯನ್ನ ರಚನೆ ಮಾಡಿದ್ರು. ಈಗ ನಾವು ಬಂದ ಮೇಲೆ ಪ್ರೊಫೆಸರ್ ಗೋವಿಂದರಾವ್ ಅವರ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಜನವರಿನಲ್ಲಿ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಯಾವ ಜಿಲ್ಲೆ, ಯಾವ ತಾಲೂಕು ಹಿಂದುಳಿದಿದೆ, ಈಗ ಮುಂದುವರೆದ ಜಿಲ್ಲೆಗಳ ಮಟ್ಟಿಗೆ ಬಂದಿಲ್ಲ, ಆ ಜಿಲ್ಲೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೆಚ್ಚು ಒತ್ತು ಕೊಟ್ಟು ಅವುಗಳನ್ನು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ನೀರಾವರಿ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಮನೆಗಳು ಕಟ್ತಕ್ಕಂಥದ್ದು ಇರ್ಬೋದು, ಅಥವಾ ಮಾನವ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವುದೇ ಕೆಲಸ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವು ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಉತ್ತರ ಕರ್ನಾಟಕನ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು, ನಮ್ಮ ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ನಾವು ಉತ್ತರ ಕರ್ನಾಟಕನೂ ನಮ್ಗೊಂದೇನೆ, ದಕ್ಷಿಣ ಕರ್ನಾಟಕನೂ ಒಂದೇನೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಎಲ್ಲ ಜನರು ಕೂಡ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಅವರ ತಲಾ ಆದಾಯ
ಅವರ ತಲಾ ಆದಾಯ ಸಮನಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು. ಭಾಳ ಈಗ 7 ಲಕ್ಷ ಚಿಲ್ಲರೆ ಇದೆ ಬೆಂಗಳೂರು ನಗರದಲ್ಲಿ, ಇಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಇದೆ. ಆ ಥರ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಾಧ್ಯವಾದ ಮಟ್ಟಿಗೆ 1 ಲಕ್ಷದ ಒಳಗಡೆ ಇರಲಿಕ್ಕೆ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕು ಎಲ್ಲನೂ ಕೂಡ ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಇಲ್ಲಿವರೆಗೂ ಮಾಡಿದ್ದೇವೆ, ಇನ್ನು ಮುಂದೇನೂ ಕೂಡ ಮಾಡ್ತೇವೆ, ಇನ್ನೂ ಹೆಚ್ಚು ಮಾಡ್ತೀವಿ. ಇದನ್ನು ಹೇಳಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ತಾವು ಸಮಯ ಕೊಟ್ಟಿದ್ದೀರಿ, ಎಲ್ರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್, ಒಂದು ಪ್ರತಿಪಕ್ಷ ನಾಯಕ ಕ್ಲಾರಿಫಿಕೇಶನ್ ಸರ್. ಅವ್ರು ಕೇಳ್ಬಿಡಿ, ಆಮೇಲೆ ಕೇಳಲ್ಲ. ಯತ್ನಾಳ್